ಆಪರೇಷನ್ ಸಿಂಧೂರ ಶುರು ಉಗ್ರ ಸಂಹಾರ. ಪಾಕಿಸ್ತಾನದ ಪಾತಾಳದಲ್ಲಿ ಅಡಗಿದ್ದ ಉಗ್ರರು ಉಡೀಸ್ ಮಟಾಶ್. ಮೋದಿಗೆ ಹೇಳು ಎಂದ ಉಗ್ರ. ಮೋದಿಗೆ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ. ಇದೇ ನೋಡಿ ಭಾರತದ ಹೆಣ್ಣು ಮಕ್ಕಳ ಸಿಂಧೂರದ ಪವರ್. ಇದೇ ಈ ಹೊತ್ತಿನ ವಿಶೇಷ ಸಿಂಧೂರ ಪವರ್. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿಗೆ ಪ್ರಾಣ ಬಿಟ್ಟ 26 ಮಂದಿ ಭಾರತೀಯರ ಬಲಿದಾನ ವ್ಯರ್ಥವಾಗಿಲ್ಲ. ಸರಿಯಾದ ಸಮಯಕ್ಕೆ ದಿಟ್ಟ ನಿರ್ಧಾರ ಕೈಗೊಂಡ ಪ್ರಧಾನಿ ಮೋದಿ ಆ್ಯಂಡ್ ಟೀಮ್ ನಮ್ಮ ಭಾರತೀಯ ಸೇನೆಯನ್ನ ಕಳುಹಿಸಿ ಭಾರತ ನಾರಿಯರ ಸಿಂಧೂರವನ್ನ ಅಳಿಸಿದ ರಣಹೇಡಿ ಉಗ್ರರನ್ನ ಸುಟ್ಟು ಬೂದಿ ಮಾಡಿದ್ದಾರೆ. ಮೋದಿಗೆ ಹೋಗಿ ಹೇಳು ಎಂದ ಉದ್ದಟತನವನ್ನ ಮೆರೆದಿದ್ದಂತ ಉಗ್ರರ ರುಂಡಗಳನ್ನ ಚೆಂಡಾಡಿದ್ದಾರೆ. ಭಾರತದ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ರೆ ಏನಾಗುತ್ತೆ ಅಂತ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದೆ ನಮ್ಮ ಹೆಮ್ಮೆಯ ಭಾರತೀಯ ಸೇನೆ. ಆಪರೇಷನ್ ಸಿಂಧೂರ ಶುರು ಉಗ್ರ ಸಂಹಾರ. ಉಗ್ರರ ವಿರುದ್ಧ ಭಾರತದ ಸಿಂಧೂರ ಸಮರ. ರಕ್ತ ಕಾಶ್ಮೀರಕ್ಕೆ ಪ್ರತೀಕಾರ ತೀರಿಸಿದ ಮೋದಿಜಿ. ಇದು ಭಾರತದ ಹೆಣ್ಣು ಮಕ್ಕಳ ಸಿಂಧೂರದ ಪವರ್. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಶಿವಮೊಗ್ಗದ ಮಂಜುನಾಥ ತಲೆಗೆ ಗುಂಡಿಟ್ಟ ಉಗ್ರನಿಗೆ ಮಂಜುನಾಥ ಪತ್ನಿ ಪಲ್ಲವಿ ನಮ್ಮನ್ನು ಸಾಯಿಸು ಹಮ್ಕೋಬಿ ಮಾರೋ ಎಂದಾಗ ಆ ರಕ್ತ ಪಿಪಾಸು ಉಗ್ರ ಹೋಗಿ ಮೋದಿಗೆ ಹೇಳು ಎಂದಿದ್ದ. ನೋಡು ಪಾಕಿಸ್ತಾನ್ ಚೆನ್ನಾಗಿ ನೋಡು, ನರ ರಾಕ್ಷಸ ಉಗ್ರರೇ ಸರಿಯಾಗಿ ನೋಡಿ. ಮೋದಿಗೆ ಹೇಳಿದ್ದಕ್ಕೆ ಏನಾಯ್ತು ಅಂತ ಗೊತ್ತಾಯ್ತಲ್ವಾ? ಎಸ್, ಮೋದಿಗೆ ಹೇಳಿದ್ದಕ್ಕೆ ಏನಾಯ್ತು ಅಂತ ಈಗ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಹೌದು, ರಕ್ತ ಕಾಶ್ಮೀರಕ್ಕೆ ಪ್ರತೀಕಾರವೆಂಬಂತೆ ಪಾಪಿ ಪಾಕಿಸ್ತಾನದ ಪಾತಾಳದಲ್ಲಿ ಅಡಗಿ ಕೂತಿದ್ದ ಉಗ್ರರನ್ನು ಉಡಿಸ್ ಮಾಡಿದೆ ನಮ್ಮ ಹೆಮ್ಮೆಯ ಭಾರತೀಯ ಸೇನೆ. 26 ಭಾರತೀಯರ ಸಾವಿಗೆ 80ಕ್ಕೂ ಹೆಚ್ಚು ಉಗ್ರರ ತಲೆದಂಡ. ಇದು ಭಾರತದ ಪವರ್. ಇದು ಮೋದಿ ಪವರ್. ಭಾರತ ತಿರುಗಿ ನಿಂತ್ರೆ ಏನಾಗುತ್ತೆ ಅನ್ನೋದಕ್ಕೆ ಸ್ಮಾಲ್ ಸ್ಯಾಂಪಲ್ ಈ ಆಪರೇಷನ್ ಸಿಂಧೂರ. ವೀರರ ಪ್ರಾಣಕ್ಕೆ ಪ್ರತೀಕಾರವಾಗಿ ಪಾಪಿ ಪಾಕಿಸ್ತಾನದಲ್ಲಿದ್ದ 80ಕ್ಕೂ ಹೆಚ್ಚು ಉಗ್ರರು ಕುಳಿತಲ್ಲೇ ಬೂದಿಯಾಗಿದ್ದಾರೆ. ಆಪರೇಷನ್ ಸಿಂಧೂರ ಹೆಸರಲ್ಲಿ ಪಾಕಿಸ್ತಾನದಲ್ಲಿದ್ದ 9 ಉಗ್ರ ತಾಣಗಳನ್ನು ಹುಡುಕಿ ಉಡಿಸ್ ಮಾಡಿದೆ. ಕೈ ಹಿಡಿದ ಪತಿಯರನ್ನು ಕಳೆದುಕೊಂಡು ಕಣ್ಣೀರಿಟ್ಟಿದ್ದರು ಮಹಿಳೆಯರು. ಹೆತ್ತ ತಂದೆಯನ್ನು ಕಳೆದುಕೊಂಡು ಅನಾಥವಾಗಿದ್ದವು ಪುಟ್ಟ ಕಂದಮ್ಮಗಳು. 9 ದಿನಗಳ ಹಿಂದಷ್ಟೇ ಮದುವೆಯಾಗಿದ್ದ ನವ ವಿವಾಹಿತ ಮಹಿಳೆ ಪತಿಯನ್ನು ಕಳೆದುಕೊಂಡು ಆತನ ಶವದ ಮುಂದೆ ಮೌನವಾಗಿ ಕುಳಿತಿದ್ದ ಫೋಟೋ ಇಡೀ ವಿಶ್ವವನ್ನೇ ಮರಗುವಂತೆ ಮಾಡಿತ್ತು. 10 ಭಾರತೀಯ ನಾರಿಯರ ಹಣೆಯ ಕುಂಕುಮ ಅಳಿಸಿದ್ದ ಉಗ್ರರಿಗೆ ತಕ್ಕ ಶಾಸ್ತಿ ಮಾಡೋದಕ್ಕೆ ಆ ಕ್ಷಣದಿಂದಲೇ ಟೊಂಕ ಕಟ್ಟಿ ನಿಂತ ಮೋದಿ ಆ್ಯಂಡ್ ಟೀಮ್. ಆಪರೇಷನ್ ಸಿಂಧೂರ ಹೆಸರಲ್ಲಿ ಪಾಕಿಸ್ತಾನ 9 ಉಗ್ರರ ತಾಣಗಳನ್ನು ಸುಟ್ಟು ಬೂದಿ ಮಾಡಿದ್ದಾರೆ. ಎಸ್, ನಮ್ಮ ಭಾರತ ಪಾಕ್ ಮೇಲೆ ದಾಳಿ ಮಾಡ್ತಿರೋದು ಇದೇ ಮೊದಲೇನಲ್ಲ. ಪುಲ್ವಾಮಾ ದಾಳಿಗೆ ಪ್ರತೀಕಾರವಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿತ್ತು. ಈಗ ಆಪರೇಷನ್ ಸಿಂಧೂರ. ಈ ಮೂಲಕ ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ಉಗ್ರ ನೆಲೆಗಳನ್ನು ರಫೇಲ್ ಮೂಲಕ ಚಿಂದಿ ಉಡಾಯಿಸಿದೆ. ಪಾಕ್ ಭಯೋತ್ಪಾದಕರ ಅಡಗು ತಾಣಗಳ ಮೇಲೆ ನಡೆದಿರೋ ಅಟ್ಯಾಕ್ನಿಂದ ಉಗ್ರ ಹಫೀಜ್ ಸಯೀದ್ ಭದ್ರಕೋಟೆ ಚಿಂದಿ ಚಿತ್ರಾನ್ನವಾಗಿದೆ. ಮುಂಬೈ ಅಟ್ಯಾಕ್ನ ಉಗ್ರ ಕಸಬ್ ತರಬೇತಿ ಪಡೆದ ಸ್ಥಳವು ಧ್ವಂಸವಾಗಿದೆ. ಉಗ್ರರು ಶಸ್ತ್ರಾಸ್ತ್ರಗಳನ್ನು ತಯಾರಿಸಲು ಬಳಸುತ್ತಿದ್ದ ಮಸೀದಿ ಹೇಳ ಹೆಸರಿಲ್ಲದೆ ನೆಲಸಮವಾಗಿದೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ಗೆ ದೊಡ್ಡ ಹೊಡೆತ ನೀಡಿದೆ.
ಭಾರತದ ಆಪರೇಷನ್ ಸಿಂಧೂರಕ್ಕೆ ರಫೇಲ್ ಬಳಕೆ. ಗುರಿ ಬೆನ್ನತ್ತಿ ನುಗ್ಗಿ ಹೊಡೆದ ಸ್ಕಾಲ್ಪ್ ಕ್ರೂಸ್ ಹಮ್ಮರ್. ಪಾಕ್ ಮೇಲಿನ ದಾಳಿಗೆ ಇದೇ ಮೊದಲು ರಫೇಲ್ ಯುದ್ಧ ವಿಮಾನವನ್ನು ಬಳಕೆ ಮಾಡಲಾಗಿದೆ. ರಫೇಲ್ ಮೂಲಕ ಅತ್ಯಾಧುನಿಕ ಸ್ಕಾಲ್ಪ್ ಮತ್ತು ಹಮ್ಮರ್ ಅನ್ನೋ ಕ್ಷಿಪಣಿಗಳನ್ನು ಬಳಸಿ ಉಗ್ರರ ನೆಲೆಗಳನ್ನು ಉಡಾಯಿಸಲಾಗಿದೆ. ಈ ಸ್ಕಾಲ್ಪ್ ಕ್ರೂಸ್ ಹಮ್ಮರ್ ಕ್ಷಿಪಣಿಯು ನಿಖರ ನಿರ್ದೇಶಿತ ಯುದ್ಧ ಸಾಮಗ್ರಿಯಾಗಿದೆ. ಸ್ಕಾಲ್ಪ್ ಕ್ಷಿಪಣಿ ಒಂದು ದೀರ್ಘ ಶ್ರೇಣಿಯ ಉಡಾವಣಾ ಕ್ರೂಸ್ ಕ್ಷಿಪಣಿಯಾಗಿದ್ದು ಫ್ರಾನ್ಸ್ ಮತ್ತು ಯುಕೆ ಜಂಟಿಯಾಗಿ ತಯಾರಿಸಿರುವ ಕ್ಷಿಪಣಿ ಇದು. ಇದರ ಪೂರ್ಣ ಹೆಸರು ಸ್ಟ್ರೈಕ್ ಏರ್ ಲಾಂಚ್ಡ್ ಕ್ರೂಸ್ ಕ್ಷಿಪಣಿ. ಯುಕೆಯಲ್ಲಿ ಇದನ್ನು ಸ್ಟ್ರಾಮ್ ಶಾಡೋ ಎಂದು ಕರೆಯುತ್ತಾರೆ. ಫ್ರಾನ್ಸ್ನಲ್ಲಿ ಸ್ಕಾಲ್ಪ್ ಇಜಿ ಎಂದು ಕರೆಯಲಾಗುತ್ತೆ. ಪಾಕ್ ಮೇಲೆ ಸಿಡಿದ ಕ್ಷಿಪಣಿ ಒಂದಲ್ಲ ಎರಡಲ್ಲ, ಬರೋಬ್ಬರಿ 24. ಹೌದು, ಭಾರತದ ಗಡಿಯಿಂದಲೇ ಪಾಕ್ ಮೇಲೆ ಅತ್ಯಾಧುನಿಕ 24 ಕ್ಷಿಪಣಿಗಳಿಂದ ಮಿಡ್ ನೈಟ್ ಅಟ್ಯಾಕ್ ಮಾಡಲಾಗಿದೆ. ಪಾಕ್ಗೆ ವಾರ್ನಿಂಗ್ ಕೊಟ್ಟೆ ಅಟ್ಯಾಕ್ ಮಾಡಿದ ಭಾರತ. ಅಧಿಕೃತವಾಗಿ ಟ್ವೀಟ್ ಮಾಡಿಯೇ ಪಾಕ್ ಮೇಲೆ ದಾಳಿ. ಈ ಹಿಂದೆ ಪಾಕ್ ಮೇಲೆ ದಾಳಿ ಮಾಡಿದಾಗ ನಮ್ಮ ಭಾರತೀಯ ಸೇನೆ ಸಣ್ಣ ಸುಳಿವನ್ನು ನೀಡಿರಲಿಲ್ಲ. ಆದರೆ ಈ ಬಾರಿ ಸೀನ್ ಉಲ್ಟಾ. ಪಾಕ್ಗೆ ಎಚ್ಚರಿಕೆ ಕೊಟ್ಟೆ ಅಟ್ಯಾಕ್ ಮಾಡಿದೆ ಭಾರತೀಯ ಸೇನೆ ಮತ್ತು ವಾಯುಪಡೆ. ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ದಾಳಿಗೂ ಮುನ್ನ ಟ್ವೀಟ್ ಮಾಡಿದೆ. ರೆಡಿ ಟು ಸ್ಟ್ರೈಕ್, ಟ್ರೈನ್ ಟು ವಿನ್ ಅಂದ್ರೆ ದಾಳಿಗೆ ಸಿದ್ಧ ಅಂತ. ಗೆಲ್ಲೋಕೆ ತರಬೇತಿಯಾಗಿದೆ ಎಂದು ಟ್ವೀಟ್ ಮಾಡಿದೆ. ಅಬ್ಬಾ, ಇದೇ ನೋಡಿ ಪ್ರತಿಯೊಬ್ಬ ಭಾರತೀಯನ ಮೈ ರೋಮಾಂಚನಗೊಂಡ ಕ್ಷಣ. ನಿನ್ನೆ ಮಧ್ಯರಾತ್ರಿ 1:28ಕ್ಕೆ ಟ್ವೀಟ್ ಮಾಡಿದ ಭಾರತೀಯ ಸೇನೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿಯೇ ಮುನ್ನುಗ್ಗಿದೆ. ಟ್ವೀಟ್ನಲ್ಲಿ ಹೇಳಿದಂತೆ ಮಧ್ಯರಾತ್ರಿ 1:44ಕ್ಕೆ ಪಾಕ್ ಮೇಲೆ ಅಟ್ಯಾಕ್ ಮಾಡಿ ಆರಾಮವಾಗಿ ವಾಪಸ್ಸಾಗಿದೆ. ಇಷ್ಟೊಂದು ದೊಡ್ಡ ದಾಳಿಯಾಗಿದ್ರೂ ಪಾಕ್ ನಾಗರಿಕರಿಗೆ ಕಿಂಚಿತ್ತೂ ತೊಂದರೆಯೂ ಆಗಿಲ್ಲ ಎಂದು ಹೇಳಿದೆ ಭಾರತೀಯ ಸೇನೆ. ಭಾರತ ಉಡಿಸ್ ಮಾಡಿದ ಉಗ್ರ ಕ್ಯಾಂಪ್ಗಳ ಡೀಟೇಲ್ಸ್ ನೋಡಿದ್ರೆ ನಮ್ಮ ಭಾರತೀಯ ಸೇನೆ ವಾಯುಪಡೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. LOCಯಿಂದ ಬರೋಬ್ಬರಿ 100 ಕಿಲೋಮೀಟರ್ ಒಳಗಿನವರೆಗೂ ಭಾರತೀಯ ವಾಯುಪಡೆ ದಾಳಿ ನಡೆಸಿದೆ. ಮರ್ಕಜ್ ಸುಬಾನಲ್ಲಾ ಕ್ಯಾಂಪ್ ಬಹಲ್ವಾಪುರು ಗಡಿಯಿಂದ 100 ಕಿಲೋಮೀಟರ್ ದೂರವಿತ್ತು. ಜೈಷ್ ಎ ಮೊಹಮ್ಮದ್ ಉಗ್ರರ ಕೇಂದ್ರ ಕಚೇರಿ ಇದ್ದ ಈ ಕ್ಯಾಂಪ್ನಲ್ಲಿ ಉಗ್ರರ ನೇಮಕ, ತರಬೇತಿ ನಡೆಯುತ್ತಿತ್ತು. ಇನ್ನು ಸವಾಯಿ ನಾಲಾ ಕ್ಯಾಂಪ್ ಮುಜಾಫರ್ಬಾದ್ LOCಯಿಂದ 3 ಕಿಲೋಮೀಟರ್ ದೂರದಲ್ಲಿತ್ತು. ಲಷ್ಕರ್ ಎ ತೊಯ್ಬಾ ಉಗ್ರರ ತರಬೇತಿ ಕೇಂದ್ರವಾಗಿತ್ತು. ಸೋನ್ಮರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್ ದಾಳಿಗೆ ಉಗ್ರರು ಬಂದಿದ್ದು ಇದೇ ಕ್ಯಾಂಪ್ನಿಂದ. ಇನ್ನು ಸೈಯದ್ನ ಬಿಲಾಲ್ ಕ್ಯಾಂಪ್ ಮುಜಾಫರ್ಬಾದ್, ಇದು ಜೈಷ್ ಎ ಮೊಹಮ್ಮದ್ ಉಗ್ರರ ಕ್ಯಾಂಪ್ ಆಗಿತ್ತು. ಹತ್ಯೆ, ಸ್ಫೋಟದಂತಹ ಕೃತ್ಯವನ್ನ ಎಸಗುವ ಉಗ್ರರು ಇದ್ದಿದ್ದು ಇದೇ ಕ್ಯಾಂಪ್ನಲ್ಲಿ. ದಾಳಿ ಮಾಡಿ ಕಾಡಿನೊಳಗಿಂದ ತಪ್ಪಿಸಿಕೊಂಡು ಬರುವುದು ಹೇಗೆ ಎಂದು ಉಗ್ರರಿಗೆ ತರಬೇತಿ ಕೊಟ್ಟಿದ್ದು ಕೂಡ ಇದೇ ಕ್ಯಾಂಪ್ನಲ್ಲಿ. ಇನ್ನು ಗುಲ್ಪುರ್ ಕ್ಯಾಂಪ್ ಕೋಟ್ಲಿ LOCಯಿಂದ 30 ಕಿಲೋಮೀಟರ್ ದೂರ. ಇದು ಲಷ್ಕರ್ ಎ ತೊಯ್ಬಾ ಉಗ್ರರ ಬೇಸ್ ಕ್ಯಾಂಪ್. ರಜೌರಿ ಪೂಂಚ್ನಲ್ಲಿ ಇಲ್ಲಿನ ಉಗ್ರರು ಸಕ್ರಿಯವಾಗಿದ್ರು. 2023ರಲ್ಲಿ ಪೂಂಚ್ನಲ್ಲಿ ನಡೆದ ದಾಳಿ ಮತ್ತು 2024ರಲ್ಲಿ ತೀರ್ಥಯಾತ್ರಿಗಳಾಗಿದ್ದ ಬಸ್ ಮೇಲೆ ದಾಳಿ ಮಾಡಿದ್ದ ಉಗ್ರರಿಗೆ ಇಲ್ಲಿ ತರಬೇತಿ ಸಿಕ್ಕಿತ್ತು. ಇನ್ನು ಬರ್ನಾಲ್ ಕ್ಯಾಂಪ್ ಬಿಂಬರ್ LOCಯಿಂದ 9 ಕಿಲೋಮೀಟರ್ ದೂರ. IED ಬಳಸುವ ಉಗ್ರರಿಗೆ ತರಬೇತಿ ಕೊಡುವ ಕ್ಯಾಂಪ್ ಆಗಿತ್ತು. ಇನ್ನು ಸರ್ಜಲ್ ಕ್ಯಾಂಪ್ ಸಿಯಾಲ್ಕೋಟ್
ಅಂತಾರಾಷ್ಟ್ರೀಯ ಗಡಿಯಿಂದ 6 ಕಿಲೋಮೀಟರ್ ದೂರ. 2025ರಲ್ಲಿ ಜಮ್ಮು ಕಾಶ್ಮೀರದ 4 ಯೋಧರನ್ನು ಹತ್ಯೆಗೈದಿದ್ದ ಉಗ್ರರಿಗೆ ಟ್ರೈನಿಂಗ್ ಕೊಟ್ಟಿದ್ದು ಇದೇ ಕ್ಯಾಂಪ್ನಲ್ಲೇ. ಇನ್ನು ಮೆಹಮೂನಾ ಜಾಯಾ ಕ್ಯಾಂಪ್ ಸಿಯಾಲ್ಕೋಟ್ ಅಂತಾರಾಷ್ಟ್ರೀಯ ಗಡಿಯಿಂದ 12 ಕಿಲೋಮೀಟರ್ ದೂರ. ಹಿಜ್ಬುಲ್ಲಾ ಉಗ್ರರು ಇದೇ ಕ್ಯಾಂಪ್ನಿಂದ ಬಂದಿದ್ರು. ಇನ್ನು ಅಬ್ಬಾಸ್ ಕ್ಯಾಂಪ್ ಕೋಟ್ಲಿ LOCಯಿಂದ 13 ಕಿಲೋಮೀಟರ್ ದೂರವಿತ್ತು. ಲಷ್ಕರ್ ಇ ತೊಯ್ಬಾ ಕ್ಯಾಂಪ್ 15 ಉಗ್ರರಿಗೆ ಟ್ರೈನಿಂಗ್ ಕೊಡುವ ಕೆಪಾಸಿಟಿ ಇರುವ ಕ್ಯಾಂಪ್ ಇದಾಗಿತ್ತು. ಮರ್ಕಜ್ ತೈಬಾ ಕ್ಯಾಂಪ್ ಮೂರಿಡಿಕೆ ಅಂತಾರಾಷ್ಟ್ರೀಯ ಗಡಿಯಿಂದ 25 ಕಿಲೋಮೀಟರ್ ದೂರವಿತ್ತು. 2008ರ ಮುಂಬೈ ದಾಳಿ ಮಾಡಿದ್ದ ಅಜ್ಮಲ್ ಕಸಬ್ ಡೇವಿಡ್ ಹೆಡ್ಲಿಗೆ ತರಬೇತಿ ಕೊಟ್ಟಿದ್ದು ಇದೇ ಕ್ಯಾಂಪ್ ಆಗಿತ್ತು. ಆಪರೇಷನ್ ಸಿಂಧೂರಕ್ಕೆ ಅಜಿತ್ ದೋವಲ್ ರೂವಾರಿ. ಪಾಕ್ ಮೇಲೆ ಅಟ್ಯಾಕ್ ಪ್ಲಾನ್ ಮಾಡಿದ್ದು ಇವರೇ. ಪ್ರಧಾನಿ ಮೋದಿಗೆ ದಾಳಿಯ ಪ್ಲಾನ್ ನೀಡಿದ್ದೇ ದೋವಲ್. ಇಂದು ಇಡೀ ವಿಶ್ವವೇ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ಭಾರತದತ್ತ ನೋಡುತ್ತಿರುವುದಕ್ಕೆ ಕಾರಣ ಆಪರೇಷನ್ ಸಿಂಧೂರ. ಈ ಆಪರೇಷನ್ ಸಿಂಧೂರ ರೂವಾರಿಯೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ಪಾಕ್ ಮೇಲೆ ದಾಳಿಯ ಯೋಜನೆ ರೂಪಿಸಿದ್ದೇ ಅಜಿತ್ ದೋವಲ್. ಬಲಿಷ್ಠ ಟೀಮ್ ಕಟ್ಟಿ ಆ ಟೀಮ್ ಜೊತೆ NSA ಅಜಿತ್ ದೋವಲ್ ಕಾರ್ಯಾಚರಣೆ ನಡೆಸಿದ್ರು. ಪಾಕ್ ಮೇಲೆ ಅಟ್ಯಾಕ್ಗೆ ಪ್ಲಾನ್ ಮಾಡಿ ಇಡೀ ಪ್ಲಾನ್ ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಪ್ರಧಾನಿ ಮೋದಿಗೆ ವಿವರಿಸಿದ್ದ ಅಜಿತ್ ದೋವಲ್ ಪ್ರಧಾನಿಯಿಂದ ಅಟ್ಯಾಕ್ಗೆ ಒಪ್ಪಿಗೆ ಪಡೆದಿದ್ರು. ಕಾರ್ಯಾಚರಣೆಗೆ ಬಲಿಷ್ಠ ತಂಡ ರಚಿಸಿದ್ದ ಅಜಿತ್ ದೋವಲ್ ಮೊದಲ ಹಂತದಲ್ಲಿ ಪಾಕ್ನೊಳಗಿನ ಚಟುವಟಿಕೆ ಬಗ್ಗೆ ಗುಪ್ತಚರ ಮಾಹಿತಿ ಸಂಗ್ರಹ ಮಾಡಿಸಿದ್ರು. ನಂತರ ಭಾರತೀಯ ಸೇನೆ ಪಾಕ್ನಲ್ಲಿನ ಭಯೋತ್ಪಾದಕರ ಹೊಸ ಅಡಗುತಾಣಗಳನ್ನು ಗುರುತಿಸಿತ್ತು. ನಂತರ ಭಾರತೀಯ ಸೇನೆ ವಾಯುಪಡೆಯಿಂದ ನಡೆದಿದ್ದ ಈ ಮಿಡ್ ನೈಟ್ ಅಟ್ಯಾಕ್. ಉಗ್ರರು ಉಡಿಸಿ ಎಂದ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್. ಅಟ್ಯಾಕ್ ಬಗ್ಗೆ ಕರ್ನಲ್ ಸೋಫಿಯಾ ಕುರೇಶಿ ವಿವರಣೆ. ಸಿಂಧೂರ ಅಳಿಸಿದ್ದ ಉಗ್ರರಿಗೆ ನಾರಿಯಿಂದಲೇ ದಿಟ್ಟ ಉತ್ತರ. ಭಾರತೀಯ 3 ಸೇನಾಪಡೆಗಳು ಸೇರಿ ಪಾಕಿಸ್ತಾನದಲ್ಲಿ ನಡೆಸಿದ ವೈಮಾನಿಕ ದಾಳಿ ಕುರಿತು ಸೇನಾಧಿಕಾರಿಗಳು ಇಂದು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಇದು ಹೆಣ್ಣು ಮಕ್ಕಳ ಕುಂಕುಮ ಅಳಿಸಿದವರಿಗೆ ತಕ್ಕ ಶಾಸ್ತಿಯಾಗಿದೆ. ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದಿದ್ದೇವೆ ಎಂದು ಕರ್ನಲ್ ಸೋಫಿಯಾ ಕುರೇಶಿ ಮಾಹಿತಿ ನೀಡಿದರು. POKಯ 30 ಕಿಲೋಮೀಟರ್ ಒಳಗೆ ನುಗ್ಗಿ ಹೊಡೆದಿದ್ದೇವೆ. ಪಾಕಿಸ್ತಾನದ ಒಳಗೆ ಸಿಯಾಲ್ಕೋಟ್ನಲ್ಲೂ ದಾಳಿ ನಡೆದಿದೆ. ಜಮ್ಮು ಕಾಶ್ಮೀರ ಸೈನಿಕರ ಹತ್ಯೆಗೈದಿದ್ದ ಉಗ್ರರು ಇಲ್ಲಿಂದಲೇ ಬಂದಿದ್ರು. ಹಿಜ್ಬುಲ್ಲಾ ಮುಜಾಹಿದ್ದೀನ್ ಕ್ಯಾಂಪ್ ಮೇಲೂ ದಾಳಿ ನಡೆದಿದೆ. ಪಾಕ್ ಗಡಿಯಿಂದ 18ರಿಂದ 20 ಕಿಲೋಮೀಟರ್ ಒಳಗೆ ನುಗ್ಗಿ ದಾಳಿ ನಡೆದಿದೆ. ಮರ್ಕಜ್ ಕ್ಯಾಂಪ್ನಲ್ಲಿ ಮುಂಬೈ ದಾಳಿಕೋರರಿಗೆ ತರಬೇತಿ ನೀಡಲಾಗಿತ್ತು. ಮುರ್ದಿ ಕ್ಯಾಂಪ್ನಲ್ಲಿ ತರಬೇತಿ ಪಡೆದಿದ್ದ ಅಜ್ಮಲ್ ಕಸಬ್ ಅದೇ ಕ್ಯಾಂಪಿಗೆ ಭೇಟಿ ಕೊಟ್ಟಿದ್ದ ಉಗ್ರ ಡೇವಿಡ್ ಹೆಡ್ಲಿ. ಅಂತಾರಾಷ್ಟ್ರೀಯ ಗಡಿಯಿಂದ 100 ಕಿಲೋಮೀಟರ್ ಒಳಗೆ ನುಗ್ಗಿ ದಾಳಿ ಮಾಡಿದ್ದೇವೆ. ಸುಬಾನಲ್ಲಾ ಕ್ಯಾಂಪ್ ಗಡಿಯಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ನಡೆಸಿದ ದಾಳಿ ಇದಾಗಿತ್ತು ಎಂದು ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಕುರೇಶಿ ಹೇಳಿದರು. ऑपरेशन सिंदूर 22 अप्रैल को पहलगाम में हुए विभत्स आतंकवादी हमले के शिकार मासूम नागरिकों व उनके परिवारों को न्याय देने के लिए लॉन्च किया गया था. ಇನ್ನು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮಾತನಾಡಿ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ನಿಯಮದಂತೆಯೇ ಕ್ರಮ ಕೈಗೊಂಡಿದ್ದೇವೆ. ಮಧ್ಯರಾತ್ರಿ 1:05ರಿಂದ 1:35 ಒಳಗೆ 9 ಉಗ್ರರ ಕ್ಯಾಂಪ್ಗಳನ್ನು ಗುರಿಯಾಗಿಸಿ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದ್ದೇವೆ. ಪಹಲ್ಗಾಮ್ ಹುತಾತ್ಮರಿಗೆ ನ್ಯಾಯ ಕೊಡಿಸಲು ಆಪರೇಷನ್ ಸಿಂಧೂರ. ಈ ದಾಳಿಯಲ್ಲಿ ಎಲ್ಲ ಉಗ್ರ ಕ್ಯಾಂಪ್ ಧ್ವಂಸ ಮಾಡಿ ಜಮ್ಮು ಕಾಶ್ಮೀರ POKಯ 9 ಜಾಗಗಳಲ್ಲಿ 21 ಉಗ್ರರ ಕ್ಯಾಂಪ್ ಧ್ವಂಸ ಮಾಡಿದ್ದೇವೆ. ಪಾಕ್ ಉಗ್ರರ ಶಿಬಿರಗಳನ್ನು ಗುರಿಯಿಟ್ಟುಕೊಂಡು ಹೊಡೆದಿದ್ದೇವೆ. ನಿಖರ ಮಾಹಿತಿ ಆಧರಿಸಿ ಆಪರೇಷನ್ ಸಿಂಧೂರ ನಡೆದಿದೆ. ಪಾಕಿಸ್ತಾನದ ನಾಗರಿಕರಿಗೆ ಸಮಸ್ಯೆಯಾಗದಂತೆ ಏರ್ ಸ್ಟ್ರೈಕ್ ನಡೆಸಿದ್ದೇವೆ. POKಯಲ್ಲಿ ಮುಜಾಫರ್ಬಾದ್ನಲ್ಲಿ ಏರ್ ಸ್ಟ್ರೈಕ್ ಮಾಡಿದ್ದೇವೆ ಎಂದು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಹೇಳಿದರು. Decades, Pakistan has systematically built terror infrastructure. It is a complex web of recruitment and indoctrination centers, training areas for initial and refresher courses, and launch pads for handlers. ಇನ್ನು ಆಪರೇಷನ್ ಸಿಂಧೂರ ಬಗ್ಗೆ ಮಾತನಾಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಪಹಲ್ಗಾಮ್ ದಾಳಿಗೆ ತಕ್ಕ ಉತ್ತರ ಕೊಟ್ಟಿದ್ದೇವೆ. ಪಾಕಿಸ್ತಾನ್ ಉಗ್ರಗಾಮಿಗಳ ಸ್ವರ್ಗವಾಗಿದೆ. ಪಹಲ್ಗಾಮ್ ದಾಳಿಕೋರರನ್ನು ಕಟಕಟೆಗೆ ತರಲು ಭಾರತ ಯತ್ನ ನಡೆಸಿತ್ತು. ಆದರೆ ಭಾರತದ ಮೇಲೆ ದಾಳಿ ನಡೆಸುವ ಉಗ್ರರನ್ನು ಪಾಕ್ ತಡೆಯಲಿಲ್ಲ.
ಹೀಗಾಗಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದೆವು. ಪಾಕ್ ಗಡಿ ದಾಟಿ ತಕ್ಕ ಉತ್ತರ ಕೊಟ್ಟಿದ್ದೇವೆ. ಪಹಲ್ಗಾಮ್ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವ ಅಗತ್ಯ ಇತ್ತು. ಪಹಲ್ಗಾಮ್ ಘಟನೆಗೆ ಇಡೀ ಭಾರತವೇ ಕಣ್ಣೀರಾಕಿದೆ. ಉಗ್ರರನ್ನು ಮಟ್ಟ ಹಾಕಲು ಭಾರತ ತಕ್ಕ ಹೆಜ್ಜೆ ಇಟ್ಟಿದೆ. ಉಗ್ರರ ಹುಟ್ಟಡಗಿಸಲು ಕಠಿಣ ಕ್ರಮ ಕೈಗೊಂಡಿದ್ದೇವೆ ಎಂದರು. ಇನ್ನು ಆಪರೇಷನ್ ಸಿಂಧೂರ ಬಗ್ಗೆ ಭಾರತದಲ್ಲಿ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ದೇಶಾದ್ಯಂತ ಜನರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ದೇಶದ ದೇಗುಲಗಳಲ್ಲಿ ವಿಶೇಷ ಪೂಜೆ, ಹೋಮ, ಹವನಗಳು ನಡೆದಿದೆ. ಆಪರೇಷನ್ ಸಿಂಧೂರಕ್ಕೆ ಪಹಲ್ಗಾಮ್ ದಾಳಿಗೆ ಬಲಿಯಾಗಿದ್ದ ವಿನಯ್ ನರ್ವಾಲ್ ಕುಟುಂಬ ಸಂತಸ ವ್ಯಕ್ತಪಡಿಸಿದೆ. ನಮ್ಮ ಇಡೀ ಕುಟುಂಬ ಪ್ರಧಾನಿ ಮೋದಿ ಜೊತೆಗಿರುತ್ತೆ. ಪಾಕ್ ಮೇಲೆ ಪ್ರತೀಕಾರ ತೆಗೆದುಕೊಂಡಿದ್ದಕ್ಕೆ ಖುಷಿಯಾಗಿದೆ. ನಮ್ಮ ಭಾರತೀಯ ಸೇನೆ ಇನ್ನು ಮುಂದೆ ಹೋಗಲಿ ಎಂದು ವಿನಯ್ ನರ್ವಾಲ್ ತಾಯಿ ಆಶಾ ನರ್ವಾಲ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಭಾರತೀಯ ವಾಯುಸೇನೆಯಲ್ಲಿ ಲೆಫ್ಟಿನೆಂಟ್ ಆಗಿದ್ದ ವಿನಯ್ ನರ್ವಾಲ್ ಕೂಡ ಪಹಲ್ಗಾಮ್ ದಾಳಿಯಲ್ಲಿ ಹುತಾತ್ಮರಾಗಿದ್ದರು. ಅವರ ಪತ್ನಿ ಪತಿಯ ಶವದ ಮುಂದೆ ಕುಳಿತಿದ್ದ ದೃಶ್ಯ ವಿಶ್ವದಾದ್ಯಂತ ವೈರಲ್ ಆಗಿತ್ತು. ಆಕೆಯ ಕಣ್ಣೀರಿಗೆ ಇಡೀ ಜಗತ್ತು ಮಮ್ಮಲ ಮರುಗಿತ್ತು. ಮದುವೆಯಾದ ಬರೀ 7 ದಿನಕ್ಕೆ ಆಕೆ ಪತಿಯನ್ನ ಕಳೆದುಕೊಂಡಿದ್ರು. ಸದ್ಯ ವಿನಯ್ ನರ್ವಾಲ್ ತಾಯಿ ಪ್ರಧಾನಿ ಮೋದಿಗೆ ಧನ್ಯವಾದ ತಿಳಿಸಿದ್ದಾರೆ. ಇನ್ನು ಕರ್ನಾಟಕದ 3 ರಕ್ತ ಪಿಪಾಸುಗಳಿಗೆ ಬಲಿಯಾಗಿದ್ರು. ಈ ಪೈಕಿ ಶಿವಮೊಗ್ಗದ ಮಂಜುನಾಥ್ ಕೂಡ ಒಬ್ಬರು. ಮಗನ PUC ಫಲಿತಾಂಶದ ಸಂಭ್ರಮಾಚರಣೆಯನ್ನ ಕಣಿವೆ ರಾಜ್ಯದಲ್ಲಿ ಮಾಡಬೇಕೆಂದು ಇವರೆಲ್ಲ ಕಾಶ್ಮೀರಕ್ಕೆ ತೆರಳಿದ್ರು. ಆದ್ರೆ ಬಂದೂಕು ಹಿಡಿದು ಬಂದ ಪಾತಕಿಗಳು ಮಂಜುನಾಥ್ ಪತ್ನಿ ಹಾಗೂ ಮಗನ ಮುಂದೆಯೇ ಉಸಿರು ನಿಲ್ಲಿಸಿಬಿಟ್ಟಿದ್ರು. ಮಂಜುನಾಥ್ ಪತ್ನಿ ನನ್ನನ್ನು ಕೊಲ್ಲಿ ಎಂದಾಗ ಭಯೋತ್ಪಾದಕರು ಮೋದಿಗೆ ಹೇಳು ಎಂದಿದ್ರು. ಇದೀಗ ಮಂಜುನಾಥ್ ತಾಯಿ ಸುಮತಿ ಪ್ರತಿಕ್ರಿಯಿಸಿದ್ದು, ನನ್ನ ಮಗನ ಬಲಿದಾನ ವ್ಯರ್ಥವಾಗಿಲ್ಲ. ನನ್ನ ಮಗನ ಸಾವಿಗೆ ನ್ಯಾಯ ಸಿಕ್ಕಿದೆ. ಮೋದಿಯವರು ದಿಟ್ಟ ಉತ್ತರ ಕೊಟ್ಟಿದ್ದಾರೆ. ಬೇರೆಯವರ ಮಕ್ಕಳಾದರೂ ಇನ್ನೂ ನೆಮ್ಮದಿಯಿಂದ ಓಡಾಡಿಕೊಂಡಿರಲಿ ಎಂದಿದ್ದಾರೆ. ಇನ್ನು ಮಂಜುನಾಥ್ ಅವರ ಸಂಬಂಧಿ ಡಾಕ್ಟರ್ ರವಿ ಕಿರಣ್ ಅವರು ಮಾತನಾಡಿ, ನಮ್ಮ ಮಂಜುನಾಥ್ ರಕ್ತದ ಬಿಸಿಯಾರುವ ಮುನ್ನವೇ ಸೇನೆ ಪ್ರತೀಕಾರ ಪಡೆದಿರುವುದು ಶ್ಲಾಘನೀಯ ಎಂದಿದ್ದಾರೆ. ಮೋದಿಯವರು ಸರಿಯಾದ ನಿರ್ಧಾರ ತಗೊಳ್ತಾರೆ, ನಮ್ಗೆ ಮೊದಲಿಂದನೂ ವಿಶ್ವಾಸ ಇತ್ತು. ಈ ಘಟನೆ ಆದ ನಂತರ ಅವನ ಬಲಿದಾನ ವ್ಯರ್ಥವಾಗೋದಿಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ಅದಕ್ಕೆ ಸರಿಯಾಗಿ ನಡ್ಕೋತಾ ಇದ್ದಾರೆ, ತೀರ್ಮಾನ ತಗೋತಾ ಇದ್ದಾರೆ. ನಾವು ಅಚ್ಚು ಮಾಡ್ತಾನೇ ಇದ್ವಿ. ನ್ಯಾಯ ಸಿಕ್ಕಿದೆ ಅನಿಸ್ತಾ ಇದೆ. ಬೇರೆಯವ್ರಿಗಾದರೂ ಅನುಕೂಲ ಆಗಲಿ. ನಮ್ಮ ಮಗಂತೂ ಹೋದವನು ಹೋದ. ಬೇರೆಯವ್ರು ನಮ್ಮ ದೇಶದಲ್ಲಿ ಆರಾಮಾಗಿ ಓಡಾಡ್ಕೊಂಡಿರುವಾಗ ಆಗಲಿ ಅಂತ ನನ್ನ ಅಭಿಪ್ರಾಯ. ನಮ್ಮ ಮಂಜುನಾಥ್ ವಾಪಸ್ ಬರದೇ ಇರ್ಬೋದು, ಆದರೆ ಅಟ್ಲೀಸ್ಟ್ ಅವರ ರಕ್ತ ಏನು ಆ ಕಾಶ್ಮೀರದಲ್ಲಿ ಬಿದ್ದಿತ್ತು ಅದರ ಒಂದು ಬಿಸಿ ಆರುವ ಮುನ್ನವೇ ಒಂದು ಭಾಳ ಸರಿಯಾದಂಥ ಒಂದು ರಿಟ್ಯಾಲಿಯೇಷನ್, ಯಾವುದೋ ಒಬ್ಬ ಸಿವಿಲಿಯನ್ನಿಗೆ ಹೊಡೆಯೋ ಮುಖಾಂತರ ಆಗಲಿ ಅಥವಾ ಯಾವುದೋ ಒಂದು ಕ್ರೌರ್ಯವನ್ನು ಮೆರೆಯುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿಲ್ಲ. ವಿಶ್ವಕ್ಕೆ ಒಂದು ಮೆಸೇಜನ್ನು ಕೊಟ್ಟಿದೆ. ಅವರು ಹೊಂದಿರುವಂಥದ್ದು ಟೆರರಿಸ್ಟ್ಗಳನ್ನು ಮಾತ್ರ, ಸಿವಿಲಿಯನ್ಗಳ ಮೇಲೆ ಅವ್ರು ಯಾವುದೇ ರೀತಿ ದಾಳಿಯನ್ನು ಮಾಡಿಲ್ಲ. ಇಷ್ಟು 15 ಸುದೀರ್ಘ ದಿನಗಳ ಒಂದು ಏನು ತಯಾರಿ ಇದೆ, ಅವರು ವಿ ಆರ್ ಟಾರ್ಗೆಟಿಂಗ್ ಓನ್ಲಿ ಟೆರರಿಸ್ಟ್ಸ್ ಅನ್ನೋವಂಥದ್ದನ್ನು ತುಂಬ ಚೆನ್ನಾಗಿ ವಿಶ್ವಕ್ಕೂ ತೋರಿಸಿದ್ದಾರೆ. ಬೆಂಗಳೂರಿನ ಭರತ್ ಭೂಷಣ್ ಮನೆಯಲ್ಲೂ ಉಗ್ರರ ಸಾವಿಗೆ ಸಂತೋಷ ವ್ಯಕ್ತವಾಗಿದೆ. ಮೃತ ಭರತ್ ಭೂಷಣ್ ತಂದೆ ಈ ಬಗ್ಗೆ ಮಾತನಾಡಿ, ಉಗ್ರರ ನೆಲೆ ಧ್ವಂಸ ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದೆ. ಮತ್ತೆಂದು ಪಹಲ್ಗಾಮ್ ಘಟನೆ ನಡೆಯಬಾರದು ಎಂದಿದ್ದಾರೆ. ಇನ್ನು ಮೃತ ಭರತ್ ಭೂಷಣ್ ಅಣ್ಣ ಮಾತನಾಡಿ, ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದೆ. ನಮ್ಮ ಸಪೋರ್ಟ್ ಯಾವಾಗಲೂ ಸರ್ಕಾರ ಪರವಿದೆ ಎಂದು ಹೇಳಿದರು. ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಿದೆ. ಇವತ್ತಿಗೆ ಇನ್ನೂ ಅವರು ಕೆಲವು ತಪ್ಪಿಸ್ಕೊಂಡಿದ್ದಾರೆ, ಅವ್ರನ್ನೂ ಬಲಿ ಹಾಕಬೇಕು. ಬಲಿ ಹಾಕಿ ನಮ್ಮ ದೇಶದ ಜನರ ರಕ್ಷಣೆಗೆ ಸರ್ಕಾರ ನಿಲ್ಲಬೇಕು. ಇಂಥ ಒಂದು ಪಹಲ್ಗಾಮ್ ದಾಳಿ ಅಂತ ದಾಳಿಗಳು ಇನ್ನು ಮುಂದೆ ಒಂದೂ ನಡೀಬಾರ್ದು. ಆ ಬಾರ್ಡರ್ನಲ್ಲಿ ಏನು ನಡೀತಾ ಇದೆ ಅನ್ಯಾಯಗಳು ನಡೀಬಾರ್ದು. ಪರ್ಟಿಕ್ಯುಲರಾಗಿ ಟೆರರ್ ಔಟ್ಫಿಟ್ಸ್ನ ಅಟ್ಯಾಕ್ ಮಾಡಿ ಅವ್ರನ್ನ ಸಾಯಿಸಿರೋವಂಥದ್ದು ಕರೆಕ್ಟೇ. ಯಾಕಂದರೆ ನಾಳೆ ದಿವಸ ಇವ್ರನ್ನ ಎಲಿಮಿನೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇವರು ಇನ್ನೊಂದಷ್ಟು ಭರತ್ ಭೂಷಣ್ಗಳನ್ನ ಸಾಯಿಸ್ತಾರೆ. ಇನ್ನೊಂದಷ್ಟು ಮನೆಗಳಲ್ಲಿ ಇನ್ನೊಂದಷ್ಟು ಮನೆಗಳಿಗೆ ತುಂಬ ಅನಾಹುತ ಆಗುತ್ತೆ ಆ್ಯಂಡ್ ಇಟ್ ಈಸ್ ನಾಟ್ ರೈಟ್. ಸೊ ಅವ್ರು ಮಾಡಿರೋವಂಥದ್ದು ಕರೆಕ್ಟೇ. ಬಟ್ ಅದೇ ನಮ್ಗೆ ಎಲ್ಲೋ ಒಂದು ಕಡೆ ದಿಸ್ ಶುಡ್ ನಾಟ್ ಲೀಡ್ ಟು ಅ ಹ್ಯೂಜ್ ವಾರ್ ವೇರ್ ಲಾಟ್ ಆಫ್ ಸಿವಿಲಿಯನ್ಸ್ ಆ್ಯಂಡ್ ಆರ್ಮಿ ಪರ್ಸ್ನಲ್ ಗೆಟ್ ಇಂಪ್ಯಾಕ್ಟೆಡ್ ಅಂತ ನಮ್ಮ ಅನಿಸಿಕೆ. ಬಟ್ ಅದೇ ನಾವು ಆ ಥರ ಒಂದು ಪರಿಸ್ಥಿತಿಯಲ್ಲಿದ್ದೀವಿ ಮೇಡಮ್. ಕೆಲವೊಂದು ಕಡೆ ಹೊಡೆದೇ ಹೇಳಬೇಕು ಅಂತ ಹೇಳ್ತಾರೆ ಕೆಲವು ಜನಕ್ಕೆ. ಒಟ್ಟಿನಲ್ಲಿ ಪಹಲ್ಗಾಮ್ನ 26 ಭಾರತೀಯರ ಸಾವಿಗೆ ನಮ್ಮ ಸೇನೆ ಪ್ರತೀಕಾರ ತೀರಿಸಿಕೊಂಡಿದೆ.
ಕುಂಕುಮ ಅಳಿಸಿದವರನ್ನು ಆಪರೇಷನ್ ಸಿಂಧೂರ ಹೆಸರಿನಲ್ಲೇ ಸಾವಿನ ಮನೆಗೆ ಸೇರಿಸಿದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಹಾಗೂ ಪಾಕಿಸ್ತಾನದಲ್ಲಿರುವ 9 ಭಯೋತ್ಪಾದಕ ನೆಲೆಗಳಲ್ಲಿದ್ದ 21 ಉಗ್ರ ಕ್ಯಾಂಪ್ಗಳ ಮೇಲೆ ಭಾರತೀಯ ಸೇನೆ ವಾಯುಪಡೆ ಜಂಟಿಯಾಗಿ ದಾಳಿ ಮಾಡಿದೆ. ಉಗ್ರರ ನೆಲೆಗಳನ್ನು ಹೆಸರೇಳದೆ ನಿರ್ನಾಮ ಮಾಡಿದೆ. ಆಪರೇಷನ್ ಸಿಂಧೂರ ನಂತರ ಭಾರತೀಯ ಸೇನಾಧಿಕಾರಿಗಳು 2 ಮಹಿಳಾ ಅಧಿಕಾರಿಗಳಿಂದಲೇ ಮಾಧ್ಯಮಗಳಿಗೆ ಮಾಹಿತಿ ತಿಳಿಯುವಂತೆ ಮಾಡಿದೆ. ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರಕ್ಕಿರುವ ಪವರ್ ಏನು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಮೋದಿಗೆ ಹೇಳಿದ್ರೆ ಏನಾಗುತ್ತೆ ಅಂತ ವಿಶ್ವದಲ್ಲಿರುವ ಎಲ್ಲ ಉಗ್ರರಿಗೂ ಅರ್ಥವಾಗುವಂತೆ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಪಹಲ್ಗಾಮ್ನಲ್ಲಿ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದ ಉಗ್ರ ಹೋಗಿ ಮೋದಿಗೆ ಹೇಳುವಂದ. ಈಗ ಮೋದಿಗೆ ಹೇಳಿದ್ದಕ್ಕೆ ಏನಾಯ್ತು ಅಂತ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಹೌದು, ರಕ್ತ ಕಾಶ್ಮೀರಕ್ಕೆ ಪ್ರತಿಕಾರ ಎಂಬಂತೆ ಪಾಪಿ ಪಾಕಿಸ್ತಾನದ ಪಾತಾಳದಲ್ಲಿ ಅಡಗಿ ಕೂತಿದ್ದ ಉಗ್ರರನ್ನ ಉಡಾಯಿಸಿದಾಗಿದೆ. ನಮ್ಮ ಹೆಮ್ಮೆಯ ಭಾರತೀಯ ಸೇನೆಗೆ 145 ಕೋಟಿ ಭಾರತೀಯರು ಜೈ ಹೋ ಅಂತಿದ್ದಾರೆ. ಮೋದಿಗೆ ಬಹುಪಾರಕ ಅಂತಿದ್ದಾರೆ. ಇದು ಭಾರತದ ಪವರ್, ಇದು ಮೋದಿ ಪವರ್, ಇದು ಭಾರತದ ನಾರಿಯರ ಸಿಂಧೂರದ ಪವರ್. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಷ್ಠ.